ಮಾ ಇವತ್ತು ಏನ್ ವ್ಲಾಗ್ ಮಾಡ್ತಾ ಇದ್ದೀರಾ? ಇವತ್ತು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಅಲ್ಲಿ ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅಕ್ಕಪ್ಪ ನಮ್ ದಶಮಿಗೆ ಕೆನೆ ಬರ್ಫಿ ಅಂದ್ರೆ ತುಂಬಾ ಇಷ್ಟ. ಇದು ನೋಡಿ ಫ್ರೆಶ್ ಆಗಿ ಮನೇಲೆ ಎತ್ತಿಟ್ಟಿರುವಂತ ಕ್ರೀಮು. ಒಂದ್ 4-5 ದಿನ ಕೆನೆ ಎತ್ತಿಟ್ಟಿದೀನಿ. ಅವಳಿಗೆ ಕೆನೆ ಬರ್ಫಿ ಮಾಡೋದು ತುಂಬಾ ಇಷ್ಟ ಆಕ್ಚುಲಿ. ಸೊ ಇವತ್ತು ಅವಳದು ಎಕ್ಸಾಮ್ ಲಾಸ್ಟ್ ಡೇ. ಸೊ ಅವಳು ಬರೋ ಅಷ್ಟೊತ್ತಲ್ಲಿ ಮಾಡಿಡೋಣ ಅಂತ ಮಾಡಿಸ್ತಾ ಇದ್ದೀನಿ. ಸೊ ಇದಕ್ಕೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಕೆನೆ, ಆ ಕೆನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಶುಗರ್, 1 ಸ್ಪೂನ್ ಗೋಧಿ ಹಸಿಟ್ಟು. ಗೋಧಿ ಹಸಿಟ್ಟೆ ಇದು ಬೈಂಡಿಂಗ್ ಏಜೆಂಟ್, ಅದು ಬರ್ಫಿ ತರ ಕೊಡೋದು. ಇದು ಕಲರ್ಗೆ, ಬರ್ಫಿ ಕಲರ್ಗೆ ನಾನು ಬೂಸ್ಟ್ ಆಡ್ ಮಾಡ್ತಿದ್ದೀನಿ. ಆಕ್ಚುಲಿ ಇದಕ್ಕೆ ಹಾರ್ಲಿಕ್ಸ್ ಕೂಡ ಆಡ್ ಮಾಡ್ಬೋದು ಕ್ರೀಮ್ ಕಲರ್ ಬೇಕು ಅಂದ್ರೆ. ನಿಮಗೆ ಬ್ರೌನ್ ಕಲರ್ ಬರ್ಫಿ ಕಲರ್ ಬೇಕು ಅಂದ್ರೆ ಬೂಸ್ಟ್ ಕೂಡ ಮಾಡ್ಬೋದು. 4 ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಆಕ್ಚುಲಿ ಬೇಕಾಗಿರೋದು ಪೇಷನ್ಸ್ ಆಗಿ ತಿರುಗಿಸೋದಷ್ಟೇ. ತಳ ಹಿಡಿದಿರಂಗೆ ತಿರುಗಿಸ್ತಾ ಇರ್ಬೇಕು, ಮಿಕ್ಸ್ ಮಾಡ್ತಾ ಇರ್ಬೇಕು. ಇದು ಆಕ್ಚುಲಿ ನಾನು ನನ್ನ ತಂಗಿಗೆ ಕೆನೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮಮ್ಮಿ ಯಾವಾಗ ಕೆನೆ ಎತ್ತಿಟ್ರು ಸಕ್ಕರೆ ಎಲ್ಲ ಆಯ್ತಪ್ಪ ಕ್ಲೀನ್ ಮಾಡ್ಬಿಟ್ಟು ಹೊಡು. ನಾನು ನಮ್ಮ ಮಮ್ಮಿ ಯಾವಾಗ್ಲೂ ಕೆನೆ ಎತ್ತಿಡೋರು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಎಮ್ಮೆ ಹಾಲು ಕುಡಿತಿದ್ವಿ. ಎಮ್ಮೆ ಹಾಲು ಒಂಥರ ಯೆಲ್ಲೋಯಿಶ್ ಕಲರ್ ಇರೋದು, ಮತ್ತೆ ಅದ್ರಲ್ಲಿ ತುಂಬಾ ಕೆನೆ ಬರೋದು. ಸೊ ನಾವ್ ಯೂಶಲಿ ಏನ್ ಮಾಡ್ತೀವಿ, ಕಪ್ಗೆ ಕೆನೆನೆ ಹಾಕೋಬಿಟ್ಟು ಸಕ್ಕರೆ ಹಾಕೊಂಡು ತಿಂತಾ ಇದ್ವಿ. ನಾನು ನಮ್ಮ ಅಣ್ಣ ನನ್ನ ತಂಗಿ 3 ಜನನು ಮಿಲ್ಕ್ ಪ್ರಾಡಕ್ಟ್ಸ್ ಪ್ರಿಯರು ಆಕ್ಚುಲಿ. ಸೊ ಅವಾಗ ಕೆನೆ ಸಕ್ಕರೆನೆ ಎಷ್ಟ್ ಚೆನ್ನಾಗಿದೆ, ವೈ ನಾಟ್ ವಿ ಟ್ರೈ ವಿತ್ ಬರ್ಫಿ ಅಂದ್ಬಿಟ್ಟು ಇದು ನಾನು ನನ್ನ ಚಿಕ್ಕ ಮಗಳು ಬಾಣಂತನದಲ್ಲಿ ಮಮ್ಮಿ ಮನೇಲಿ ಇದ್ದಾಗ ಸುಮ್ನೆ ನಾವೇ ಓನ್ ಆಗಿ ಟ್ರೈ ಮಾಡಿದ್ದು. ಬಟ್ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಇದ್ರ ಸಲುವಾಗೇನೆ ಹೌದಾ, ಕೆನೆ ಎತ್ತಿಟ್ಬಿಟ್ಟೆ ಮಾಡೋ ತರ ಆಗ್ಬಿಟ್ಟಿದೆ. ತುಂಬಾ ಜನ ಕೆನೆಲ್ ಬರ್ಫಿ ಮಾಡಕ್ಕಾಗತ್ತಾ, ಅದಷ್ಟು ಗಟ್ಟಿ ಆಗತ್ತಾ ಅಂತ ಕೇಳ್ತೀರಾ. ಇದಕ್ಕೆ ತುಪ್ಪ ಕೂಡ ಬೇಕಾಗಲ್ಲ, ಯಾಕಂದ್ರೆ ಕೆನೆಲೆ ಜಿಡ್ಡಿನ ಅಂಶ ಇರೋದ್ರಿಂದ. ಹೌದು, 3-4 ಪೀಸ್ ತಿನ್ನಕ್ಕಾಗಲ್ಲ, ಹೆವಿ ಅನ್ಸುತ್ತೆ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ ಇದು ಹೆಂಗಾಗತ್ತೆ ಅಂತ. ಬಟ್ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹೋಗ್ಬೇಕು. ಸೊ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸೌಂಡ್ ಬರ್ತಾ ಇರುತ್ತೆ, ಯಾಕಂದ್ರೆ ಈ ಕಿಚನ್ ಬಂದು ನಮ್ದು ಮೈನ್ ಕಿಚನ್ ಅಲ್ಲ, ಇದು ನಮ್ಮ ಟೀಮ್ ಅವರೆಲ್ಲ ಏನಿದೀವಿ ಅದು ಮಾಡ್ಕೊಳ್ಳೋ ಕಿಚನ್. ಸೊ ಅಲ್ಲೇ ಕೆನೆ ಬರ್ಫಿ ಮಾಡ್ತಿದೀನಿ, ಕೆಲ್ಸಾನು ನೋಡ್ಕೊಂಡಂಗ ಆಗತ್ತೆ, ಜೊತೆಲಿ ಇದು ಆಗತ್ತೆ ಅಂತ. ದಶಮಿ ಇನ್ನೇನ್ ಎಕ್ಸಾಮಿಗೆ ಹೊರಡ್ತಾಳೆ, ಅವಳು ಸ್ಮೆಲ್ ಇಂದಾನೆ ಕಂಡಿಡ್ಬಿಡ್ತಾಳೆ, ಮಮ್ಮಿ ಕೆನೆ ಬರ್ಫಿ ಮಾಡಿದೀರಾ ಇವತ್ತು ಅಂತ. ಈಚೆ ಬರುವಾಗ್ಲೇ ಬೇಕಾರೆ ನೋಡ್ಕೊಳ್ಳಿ. ಇನ್ನೇನ್ 1:30 ಅವಳು ಬರ್ತಾಳೆ. ಸ್ಮೆಲ್ ಗೊತ್ತಾದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಎಕ್ಸಾಮ್ ಇಂದ ಬಂದ ಮೇಲೆ ಕೊಡ್ತೀನಿ. ಇಟ್ಸ್ ಒನ್ ಆಫ್ ಅವರ್ ಫೇವ್ರೆಟ್ ಸ್ವೀಟ್. ನಾನು ಅಂಗಡಿಲಿ ಏನಾದ್ರು ತಂದ್ಕೊಡ್ತೀನಿ ಮಗಳನ್ನ, ಮಮ್ಮಿ ಪ್ಲೀಸ್ ಕೆನೆ ಎತ್ತಿಟ್ಬಿಟ್ಟು ಮಾಡಿ ಅಂತಾಳೆ. ಓನ್ ರೆಸಿಪಿ ಅನ್ನೋದಕ್ಕಿಂತ ಚಿಕ್ಕ ಮಕ್ಳಲ್ಲಿ ತಿಂತಿದ್ದ ಕೆನೆ ಸಕ್ಕರೆಯಿಂದ ಆ ಏನು ಇನ್ನೊಂಚೂರು ಹೈಟೆಕ್ ಮಾಡ್ದಂಗ ಆಯ್ತು ಅಷ್ಟೇ. ಸೊ ಬೂಸ್ಟ್, ಗೋಧಿ 4 ಇಂಗ್ರೀಡಿಯೆಂಟ್ಸ್. ಅದು ಏನ್ ತುಂಬಾ ಜಾಸ್ತಿ ಹಾಕಿಲ್ಲ ನಾವು, ಇಲ್ಲಾಂದ್ರೆ ಬೈಂಡ್ ಆಗೋದಿಲ್ಲ ತುಂಬಾ ಬೇಗ ಅಂತ ಅಷ್ಟೇ. ಮತ್ತೆ ಈ ಬರ್ಫಿಗೆ ಲಾಸ್ಟ್ ಅಲ್ಲಿ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಅದೇ ಜಿಡ್ಡಿರೋದ್ರಿಂದ ನಾನು ಗ್ರೀಸ್ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ತುಪ್ಪ ಹಾಕೋತೀನಿ ಪ್ಲೇಟ್ಗೆ. ಆಕ್ಚುಲಿ ನನ್ನ ರೈಟ್ ಹ್ಯಾಂಡ್ ಏನ್ ಶಿಲ್ಪ ಇದ್ದಾಳೆ, ಅವಳಿಗೆ ಕುಕಿಂಗ್ ಅಂದ್ರೇನೆ ಇಷ್ಟ ಇರ್ಲಿಲ್ವಂತೆ. ನಾನು ಅವಳನ್ನ ಈ ಕುಕಿಂಗ್ ಫೀಲ್ಡ್ ಕರ್ಕೊಂಡ್ ಬಂದಿದ್ದೆ ಒಂದು ವಿಚಿತ್ರ ಕತೆ. ಅವಳು ಯೂಶಲಿ ಯಾವ ಕೆಲಸ ಒಪ್ಕೊಂಡ್ರು ಕುಕಿಂಗ್ ಕೆಲಸ ಒಪ್ಕೊಂತಿರ್ಲಿಲ್ಲ. ನಾನಿಲ್ಲಿ ಅಸಿಸ್ಟ್ ಮಾಡ್ತೀನಿ ಬಾ, ನಾನು ಹೇಳ್ಕೊಡ್ತೀನಿ, ನೀನ್ ಕುಕಿಂಗ್ ಮಾಡು ಅಂತ ಸ್ಟಾರ್ಟ್ ಮಾಡಿದ್ದು. ಈಗ ಆಲ್ ಟೈಮ್ ಕುಕ್ ಅವಳೇ ಆಗ್ಬಿಟ್ಟಿದ್ದಾಳೆ ನನ್ಗೆ, ನನ್ ಮಕ್ಳಿಗೆ. ಏನ್ ವೆರೈಟಿ ಕೇಳಿದ್ರು, ನಮ್ಮ ಮಕ್ಳು ಯೂಶಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಹಾಕ್ಬಿಟ್ರೆ ಸಾಕು, ಅದಕ್ಕೆ ಏನ್ ಐಟಮ್ಸ್ ಬೇಕು ಎಲ್ಲ ತಗೊಂಬಂದು ಅವಳೇ ಅಡಿಗೆ ಮಾಡ್ತಾಳೆ. ಇವತ್ ಕೆನೆ ಬರ್ಫಿನ ಅವಳೇ ಮಾಡ್ಬೇಕಿತ್ತು, ಬಟ್ ಲೇಟ್ ಆಗಿದೆ. ಸೊ ಫಸ್ಟ್ ವ್ಲಾಗ್ ಇರೋದ್ರಿಂದ ನಾನೇ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ. ಅದು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತಳ ಹಿಡಿತಿರೋ ತೆಳ್ಳು ಪಾತ್ರೆ ಇದ್ರೆ ನೀವು ಸಿಮ್ಮಲ್ಲಿ ಇಟ್ಕೊಂಡೆ ತಿರ್ಗಿಸ್ಬೇಕಾಗತ್ತೆ. ಸ್ವಲ್ಪ ಈ ತರ ತಿಕ್ ಬಾಟಮ್ ಇರೋ ವೆಸಲ್ ಆದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ತಿರ್ಗಿಸ್ತಾ ಇರ್ಬೋದು. ಗಂಟೆನಾಗಲ್ಲ ಇದು, ಯಾಕಂದ್ರೆ ಕೆನೆ ಇರೋದ್ರಿಂದ ಸ್ವಲ್ಪ ಲಿಕ್ವಿಡಿಫೈ ತರ ಆಗ್ಬಿಡುತ್ತೆ. ನಿಮಗೆ ಅದು ತಳ ಬಿಡಕ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಅದು ಪಾಕ ಬಂದಿದೆ ಅಂತ ಹೇಳಿ. ಸೊ ಮೀನ್ ಮೈಲ್ ನನ್ನ ಪ್ಲೇಟಿಗೆ ಗೀ ಹಾಕೊಂಡು ಗ್ರೀಸ್ ಮಾಡಿ ಇಟ್ಕೊಂತೇನೆ. ಜಸ್ಟ್ ತುಪ್ಪ ಗ್ರೀಸ್ ಹಾಕೋದು. ಬರ್ಫಿಗೆ ಯಾವ್ದೇ ತರ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಕೆನೆನೆ ಇರೋದ್ರಿಂದ ತುಪ್ಪ ಬಿಟ್ಟಿರುತ್ತೆ.
ಆಕ್ಚುಲಿ ಒಂದ್ ಸ್ವಲ್ಪ ಬೂಸ್ಟ್ ಡಾರ್ಕ್ ಆಗಿದೆ, ಜಾಸ್ತಿ ಆಗಿದೆ. ಇನ್ನೊಂಚೂರು ಕಮ್ಮಿ ಹಾಕಿದ್ರು ನಡೀತೆ. ಇದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇಷ್ಟೇ ಪ್ರಪೋರ್ಷನೇಟ್ ಅಲ್ಲಿ ಹಾಕ್ಬೇಕು ಅಂತ ಏನಿಲ್ಲ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನೊಂಚೂರು ಸ್ವೀಟ್ ಜಾಸ್ತಿ ಹಾಕೋಬಹುದು. ಸ್ವಲ್ಪ ಮೀಡಿಯಂ ಸ್ವೀಟ್ ಇಷ್ಟಪಡೋರು ಲೈಟ್ ಆಗಿ ಕೂಡ ಶುಗರ್ ಹಾಕೋಬಹುದು. ಸೊ ಜಸ್ಟ್ 1 ಫುಲ್ ಕಪ್ ಕೆನೆ ಎತ್ತಿಟ್ರೆ ನಿಮ್ಗೆ ಆಲ್ಮೋಸ್ಟ್ 10 to 12 ಪೀಸಸ್ ಆಗುತ್ತೆ. ನಾ ಯೂಶಲಿ ದಿನ ಎತ್ತಿಟ್ಬಿಡ್ತೀನಿ, ಯಾಕಂದ್ರೆ ಮೊಸರಲ್ಲಿ ಕೆನೆ ತಿಂತಾರೆ ಬಿಟ್ರೆ ಹಾಲಲ್ಲಿ ಸೋಸ್ ಹಾಕ್ತಿವಿ. ಟೀ ಕಾಫಿಲೆಲ್ಲ ಸೋಸಿ ಹಾಕೋದ್ರಿಂದ ಕೆನೆ ಯಾಕೆ ವೇಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಹಾಲ್ ಕಾಯಿಸಿದ ತಕ್ಷಣ ಸಿಮ್ಮಲ್ಲಿ ಇದ್ದಂಗೆನೆ ಆರದ್ಮೇಲೆ ಕೆನೆನ ನಾನು ಎತ್ತಿ ಫ್ರಿಜ್ಗೆ ಇಟ್ಬಿಡ್ತೀನಿ. ಆಕ್ಚುಲಿ ಇವತ್ತು ಕಮ್ಮಿನೇ ಇತ್ತು, ಬಟ್ ಅವಳಿಗೆ ಮಾಡ್ಕೊಡ್ಬೇಕು ಅಂತ ಇವತ್ತು ಮಾಡ್ತಾ ಇದ್ವಿ. ಬರ್ತಾಳೆ ಈಗ ಇನ್ನೇನ್ ಇಳಿತಾಳೆ ಇದಾರೆ. ಸೊ ನೋಡಿ ಈಗ ತಳ ಬಿಡ್ತಾ ಇದೆ. ಸೊ ಇದನ್ನ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಈಗ್ಲೂ ನೀವೇನ್ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ತಳ ಫುಲ್ ಕ್ಲಿಯರ್ ಆಗೇ ಬಿಡುತ್ತೆ, ಅದೇ ಜಿಡ್ಡಿನಂಶ ಇರೋದ್ರಿಂದ. ಹುಡುಗರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಮೇನ್ ಏನಂದ್ರೆ ಕೆನೆ ಎತ್ತಿಡ್ಬೇಕಷ್ಟೇ. ಮೈಸೂರ್ ಪಾಕ್ ಮಾಡಿರೋರ್ಗೆ ಐಡಿಯಾ ಇರುತ್ತೆ ಇದ್ರದ್ದು ಯಾವ ತರ ಇರುತ್ತೆ ಕನ್ಸಿಸ್ಟೆನ್ಸಿ ಅಂತ. ನೋಡಿ ಆಲ್ಮೋಸ್ಟ್ ಉಳಿತಾ ಇದೆ. ಸೊ ಇದನ್ನ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಈಗ್ಲೂ ನೀವೇನ್ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ತಳ ಫುಲ್ ಕ್ಲಿಯರ್ ಆಗೇ ಬಿಡುತ್ತೆ, ಅದೇ ಜಿಡ್ಡಿನಂಶ ಇರೋದ್ರಿಂದ. ಹುಡುಗರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಮೇನ್ ಏನಂದ್ರೆ ಕೆನೆ ಎತ್ತಿಡ್ಬೇಕಷ್ಟೇ. ಮೈಸೂರ್ ಪಾಕ್ ಮಾಡಿರೋರ್ಗೆ ಐಡಿಯಾ ಇರುತ್ತೆ ಇದ್ರದ್ದು ಯಾವ ತರ ಇರುತ್ತೆ ಕನ್ಸಿಸ್ಟೆನ್ಸಿ ಅಂತ. ನೋಡಿ ಆಲ್ಮೋಸ್ಟ್ ಜಸ್ಟ್ ಸೆಂಟರ್ ತಿರುಗಿಸಿದ್ರೆ ಫುಲ್ಲು ಒಟ್ಟಿಗೆ ಒಂದೇ ಇದಾಗ್ತದೆ, ಮಾಸ್ ಆಗ್ತದೆ ಅಲ್ಲ. ಸೊ ಆ ತರ ಆದ್ರೆ ಆಲ್ಮೋಸ್ಟ್ ಆಗಿದೆ ಅಂತ. ಸೊ ನಾನು ಆಗ್ಲೇ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಪಾತ್ರೆಗೆ ಇದನ್ನ ಹಾಕ್ಬಿಡ್ತೀನಿ. ಇದು ಬೇಗ ಡ್ರೈ ಕೂಡ ಆಗ್ಬಿಡುತ್ತೆ ನಿಮ್ಗೆ. ಸೆಮಿ ಡ್ರೈ ಆಗ್ತಿದಂಗೆ ನೀವು ಸ್ಲೈಸಸ್ ಕೂಡ ಕಟ್ ಮಾಡ್ಬೇಕು. ಫುಲ್ ಆದ್ಮೇಲೆ ಗಟ್ಟಿ ಆದ್ಮೇಲೆ ಸ್ಲೈಸ್ ಮಾಡೋದಿಕ್ ಆಗೋದಿಲ್ಲ. ಆಕ್ಚುಲಿ ಇವತ್ತು ಕೆನೆನೆ ಕಮ್ಮಿ ಇತ್ತು. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಪ್ರೆಡ್ ಮಾಡಿ. ಸೈಡ್ ಸೊ ಜಸ್ಟ್ ಒಂದು 2 minutes ಕೂಲಿಂಗ್ ಮಾಡಂಗೆ ಇಟ್ಟು ಆಮೇಲೆ ಅದನ್ನ ಸ್ಲೈಸಸ್ ತೆಗಿ. ಇದು ಆಕ್ಚುಲಿ ಫುಲ್ ಡ್ರೈ ಆಗೋದಿಲ್ಲ, ಈ ತರ ಸೆಮಿನೇ ಇರುತ್ತೆ. ಡ್ರೈ ಆದ್ಮೇಲೆ ಸ್ಲೈಸಸ್ ತೆಕ್ಕೋಬಹುದು. ಇವಳು ಎಕ್ಸಾಮ್ ಟೈಮ್ ಆಗ್ಬಿಟ್ಟಿದೆ ಅಂತ ಬಂದಿದ್ದಾಳೆ, ಹಂಗಾಗಿ ಸ್ವಲ್ಪ ಬೇಗನೆ ಕಟ್ ಮಾಡ್ತಾ ಇದೀನಿ. ಯಾಕಂದ್ರೆ ಬರೋ ತನಕ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಟೇಸ್ಟ್ ಮಾಡಮ್ಮ ಹೆಂಗಿದೆ. ಆಕ್ಚುಲಿ ಇನ್ನು ಡ್ರೈ ಮಾಡ್ಬೇಕು, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಇದೇ ತರ ನನ್ನ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯುನೀಕ್ ಆಗಿ ಎಲ್ಲ ವಿಡಿಯೋಸ್ ನ ನನ್ನ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.